ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ 5 ಹಸುರು. ರಚನಕಾರರು ಕುವೆಂಪು. ಆರಿಸಿದ ಭಾಗ ಪಕ್ಷಿಕಾಶಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ? ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸುರು ಬಣ್ಣದ ಹಾಗಿದೆ. ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಕವಿಯು ನೋಡಿದ ಅಡಕೆಯ ತೋಟ ಗದ್ದೆಯ ಪಕ್ಕದಲ್ಲಿರುವ ಕಾಡಿನ ಅಂಚಿನಲ್ಲಿದೆ. ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಹಸುರು ಎಂಬುದು ಕವಿಗೆ ಆಶ್ವಯುಜ ಮಾಸದಲ್ಲಿ ಪ್ರಕೃತಿಯ ಸೌಂದರ್ಯಾನುಭವದಿಂದ ಪ್ರೇರಿತವಾದ ಕವನವಾಗಿದೆ. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಕವಿ ಕುವೆಂಪುರವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಹಸುರಾದ ಜಮಖಾನೆಯಂತೆ ಕಂಡಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸುರು ಕಾಣುತ್ತಿದೆ? ಅಥವಾ ಕವಿ ಕುವೆಂಪು ಅವರಿಗೆ ಆಗಸದಿಂದ ಸಂಜೆಯ ಬಿಸಿಲವರೆಗೂ ಎಲ್ಲೆಲ್ಲಿ ಹಸುರು ಕಂಡುಬಂದಿದೆ? ಕವಿಗೆ ಮೇಲೆ ಇರುವ ಆಕಾಶ, ಅದರಲ್ಲಿರುವ ಮೋಡಗಳು ಹಸುರಾಗಿ ತೋರಿವೆ. ಕೆಳಗೆ ಇರುವ ಗದ್ದೆಯ ಬಯಲೂ ಹಸುರಾಗಿದೆ. ಬೆಟ್ಟ ಕಣಿವೆಗಳೂ ಹಸುರಾಗಿವೆ. ಇಡೀ ಪ್ರಕೃತಿಯೇ ಹಸುರಾಗಿರುವುದರಿಂದ ಸಂಜೆಯ ಬಿಸಿಲು ಈ ಹಸುರನ್ನೇ ಪ್ರತಿಫಲಿಸುವಂತೆ ಕವಿಗೆ ಕಂಡಿದೆ. ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಎಲ್ಲೆಡೆ ಹಸುರೇ ಕಣ್ಣಿಗೆ ಕಾಣುತ್ತಿದೆ. ಹೊಚ್ಚ ಹೊಸ ಹೂವಿನ ಸುಗಂಧವೂ ಹಸುರಾಗಿದೆ. ಬೀಸುವ ಗಾಳಿಯ ತಂಪು ಹಸುರು ಆಗಿದೆ. ಹಕ್ಕಿಯ ಕೊರಳಿನ ಗಾನವೂ ಹಸುರಾಗಿದೆ. ಹೀಗೆ ಹಸುರು ಎನ್ನುವುದು ಕಣ್ಣು, ಮೂಗು, ಚರ್ಮ ಮತ್ತು ಕಿವಿಗಳೆಂಬ ಇಂದ್ರಿಯಗಳನ್ನು ವ್ಯಾಪಿಸಿದೆ ಎಂದು ಕವಿ ವರ್ಣಿಸಿದ್ದಾರೆ. ಕವಿಯಾತ್ಮವು ಹಸುರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು? ನವರಾತ್ರಿಯ ಈ ದಿನಗಳಲ್ಲಿ ಎಲ್ಲೆಲ್ಲೂ ಹಸುರೇ ಹಸುರು. ಆ ಕಡೆ ಈ ಕಡೆ ಯಾವ ಕಡೆ ನೋಡಿದರೂ ಹಸುರೇ ವ್ಯಾಪಿಸಿದೆ. ಹೀಗೆ ಸರ್ವತ್ರ ಹಬ್ಬಿರುವ ಹಸುರಿನ ಕಡಲಿನಲ್ಲಿ ಮುಳುಗಿದ ಕವಿಯ ಆತ್ಮವು ಹಸುರುಗಟ್ಟಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ.
ಹಸುರು ಕವನದ ರೀತಿಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಶರನ್ನವರಾತ್ರಿಯ ಸಮಯದಲ್ಲಿ ಆಕಾಶವು ಹಸುರಾಗಿದೆ, ಮೋಡವೂ ಹಸುರಾಗಿದೆ, ಗದ್ದೆಯ ಬಯಲು ಹಸುರಿನಿಂದ ತುಂಬಿದೆ, ಬೆಟ್ಟ ಕಣಿವೆಗಳೂ ಹಸುರಾಗಿವೆ. ಆ ಸಮಯದಲ್ಲಿ ಸಂಜೆಯ ಬಿಸಿಲು ಹಸುರಾಗಿರುವಂತೆ ತೋರುತ್ತದೆ. ಭತ್ತದ ಗದ್ದೆಗಳು ಗಿಳಿಯ ಹಸಿರಿನಿಂದ ಕೂಡಿರುತ್ತದೆ. ಕೊನೆ ಬಿಟ್ಟಿರುವ ಅಡಕೆಯ ತೋಟವೂ ಹಸುರಾಗಿದೆ. ಭೂಮಿಯ ಮೇಲ್ಮೈಯನ್ನು ಹಸಿರು ಹುಲ್ಲು ಆವರಿಸಿದೆ. ಹೂವಿನ ಕಂಪು, ಗಾಳಿಯ ತಂಪು, ಹಕ್ಕಿಯ ಹಾಡು, ಭೂಮಿಯ ಉಸಿರು ಹಸುರಾಗಿವೆ. ಹೀಗೆ ಅತ್ತ ಇತ್ತ ಎತ್ತೆತ್ತಲೂ ಹಸುರೇ ವ್ಯಾಪಿಸಿದೆ ಎಂದು ಹಸುರು ಕವನದಲ್ಲಿ ವರ್ಣಿಸಲಾಗಿದೆ. ಪ್ರಕೃತಿಯ ಹಸುರು ಜೀವಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಹಸಿರೇ ಉಸಿರು ಎನ್ನುವ ಹೇಳಿಕೆಯೊಂದಿದೆ. ಹಸಿರಿದ್ದರೆ ಉಸಿರಾಟ, ಜೀವಂತವಾಗಿರುವಿಕೆ ಎನ್ನುವ ಅರ್ಥವನ್ನು ಅದು ಸೂಚಿಸುತ್ತದೆ. ಮರ ಗಿಡ ಬಳ್ಳಿಗಳು ಹಸುರಾಗಿದ್ದರೆ ಅದು ಒಳ್ಳೆಯ ಮಳೆಯಾಗಿರುವ, ಅಂತರ್ಜಲವಿರುವ ಸೂಚನೆಯಾಗಿದೆ. ಒಳ್ಳೆಯ ಮಳೆಯಾಗಿರುವ ಭೂಮಿ ತಂಪಾಗುತ್ತದೆ. ಗಿಡ ಮರಗಳ ಬೇರುಗಳಿಗೆ ನೀರು ದೊರೆಯುತ್ತದೆ. ಅವು ಚೆನ್ನಾಗಿ ಚಿಗುರಿ ಹಸುರಾಗಿ ತೋರುತ್ತವೆ. ವಾತಾವರಣದಲ್ಲಿರುವ ಇಂಗಾಲ ಆಮ್ಲವನ್ನು ಸ್ವೀಕರಿಸಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಕೆಟ್ಟ ಗಾಳಿಯನ್ನು ಅವು ಶುದ್ಧೀಕರಿಸುತ್ತವೆ. ಹೀಗೆ ಜೀವಿಗಳಿಗೆ ಅನುಕೂಲ ಮಾಡಿಕೊಡುತ್ತವೆ. ಆನೆ, ಜಿಂಕೆ, ಕಡವೆ, ಕುರಿ ಮೊದಲಾದ ಸಸ್ಯಾಹಾರಿ ಪ್ರಾಣಿಗಳಿಗೆ ಹಸುರು ಸೊಪ್ಪು ಸದೆಗಳೇ ಆಹಾರವಾಗಿವೆ. ಹಸುರು ಹುಲ್ಲು ದನ, ಕರು, ಆಡು, ಕುರಿ, ಜಿಂಕೆ, ಮೊಲ ಮೊದಲಾದವುಗಳಿಗೆ ಆಹಾರವೆನಿಸಿವೆ. ಪಕ್ಷಿಗಳಿಗೆ, ಕಪಿಗಳಂತಹ ಅನೇಕ ಜೀವಿಗಳಿಗೆ, ಕೀಟಗಳಿಗೆ ಮರ ಗಿಡ ಬಳ್ಳಿಗಳು ಆಸರೆ ನೀಡುತ್ತವೆ, ಆಹಾರವನ್ನೂ ಕೊಡುತ್ತವೆ. ಅಂಥವುಗಳ ಬದುಕಿಗೆ ಹಸುರು ಅತ್ಯಗತ್ಯವೆನಿಸಿದೆ. ಮಾನವರಿಗೂ ಪ್ರಕೃತಿಯ ಹಸುರು ಹಲವು ಬಗೆಯಲ್ಲಿ ನೆರವು ಈಯುತ್ತದೆ. ಮಳೆ ಸುರಿಸಲು, ಅಂತರ್ಜಲ ಹೆಚ್ಚಿಸಲು ಗಿಡಮರಗಳು ಹೆಚ್ಚಾಗಿರಬೇಕು. ಗಿಡಮರಗಳು ಹಸುರಾಗಿದ್ದರೆ ಸಾಕಷ್ಟು ಹಣ್ಣು ಹಂಪಲು ಲಭಿಸುತ್ತವೆ. ಹಚ್ಚ ಹಸುರಾಗಿ ಚೆನ್ನಾಗಿ ಬೆಳೆದ ಸಸ್ಯಗಳಿಂದ ದವಸ ಧಾನ್ಯಗಳ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ. ಹಸುರು ಕಾಡು, ಹಸುರು ಪೈರು ಜೀವ ಜಗತ್ತಿಗೆ ಅತ್ಯವಶ್ಯಕವಾಗಿವೆ. ಹಸುರು ಮರೆಯಾಗಿ ಹೊಂಬಣ್ಣ ತಲೆದೋರಿದರೆ ಅದು ಬರಗಾಲದ, ಜೀವ ವಿನಾಶದ ದುಸ್ಥಿತಿಯ ಸೂಚಕವೆನಿಸುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಹಸುರಾದುದು ಕವಿಯಾತ್ಮಂ. ಕುವೆಂಪು ಅವರ ಹಸಿರು ಪದ್ಯದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಅವರ ಈ ಪದ್ಯದಲ್ಲಿ ಆಶ್ವಯುಜ ಮಾಸದ ನವರಾತ್ರಿಯ ಸಮಯದ ಪ್ರಕೃತಿ ವೈಭವವನ್ನು ವರ್ಣಿಸಿದ್ದಾರೆ. ಆ ಕಾಲದಲ್ಲಿ ಎಲ್ಲೆಲ್ಲೂ ಹಸುರ ಬಣ್ಣವೇ ಕಾಣಿಸುತ್ತದೆ. ಅತ್ತ ಇತ್ತ ಎತ್ತೆತ್ತಲೂ ಹಸುರೇ ತುಂಬಿರುತ್ತದೆ. ಆ ಸರ್ವವ್ಯಾಪಿಯಾದ ಹಸುರಿನ ಕಡಲಿನಲ್ಲಿ ಸೌಂದರ್ಯ ಅನುಭವದಲ್ಲಿ ಮುಳುಗಿ ಎದ್ದ ಕವಿಯ ಆತ್ಮವು ಹಸುರಾಯಿತು ಎಂದು ಕವಿ ಭಾವಿಸಿದ್ದಾರೆ. ಪ್ರಕೃತಿಯ ಹೊಸ ರೂಪ ಸೌಂದರ್ಯಗಳು ಕವಿಯನ್ನು ಅದರಲ್ಲಿ ತನ್ಮಯಗೊಳಿಸಿವೆ ಎಂಬ ಅಭಿಪ್ರಾಯ ಇಲ್ಲಿದೆ. ಬೇರೆ ಬಣ್ಣವನೇ ಕಾಣೆ. ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾದ ಹಸುರು ಕವನದಿಂದ
ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಶರನ್ನವರಾತ್ರಿಯ ಸಮಯದ ಪ್ರಕೃತಿಯ ವಿನ್ಯಾಸವನ್ನು ಕಂಡು ಕವಿ ಬೆರಗುಗೊಂಡಿದ್ದಾರೆ, ಮೈಮರೆತಿದ್ದಾರೆ. ಹಸುರು ಕವನದಲ್ಲಿ ತಮ್ಮ ಸೌಂದರ್ಯಾನುಭವವನ್ನು ವರ್ಣಿಸಿದ್ದಾರೆ. ಅವರಿಗೆ ಎಲ್ಲೆಲ್ಲೂ ಹಸುರು ಬಣ್ಣವೇ ಕಂಡಿದೆ. ಭೂಮಿಯನ್ನು ಆವರಿಸಿರುವ ನಯವಾದ ಹಸುರು ಹುಲ್ಲು ಹೊಚ್ಚ ಹೊಸ ಹಸುರು ಬಣ್ಣದ ಜಮಖಾನೆಯಿಂದ ಭೂಮಿಯನ್ನು ಮುಚ್ಚಿರುವಂತೆ ತೋರಿದೆ. ಅವರ ದೃಷ್ಟಿಗೆ ಹಸುರಲ್ಲದೆ ಬೇರೆ ಯಾವ ಬಣ್ಣವೂ ಕಾಣದಂತಾಗಿದೆ. ನವರಾತ್ರಿಯ ಕಾಲದಲ್ಲಿ ಪ್ರಕೃತಿಯಲ್ಲಿ ಹಸುರು ಬಣ್ಣವೊಂದೇ ಹೇಗೆ ಮೆರೆದಾಡುತ್ತಿರುವುದೆಂಬುದನ್ನು ಕವಿ ಕವನದ ಈ ಸಾಲಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಸುರು ಹಸುರಿಲೆಯುಸಿರು. ಕುವೆಂಪು ಅವರು ರಚಿಸಿರುವ ಹಸುರು ಕವನದಿಂದ ಈ ಸಾಲನ್ನು ಎತ್ತಿಕೊಳ್ಳಲಾಗಿದೆ. ಶರದೃತುವಿನಲ್ಲಿ ಬರುವ ನವರಾತ್ರಿಯ ಕಾಲದಲ್ಲಿ ನಿಸರ್ಗದಲ್ಲಿ ತೋರುವ ಹಸುರು ಬಣ್ಣದ ಸಾಂದ್ರತೆಯನ್ನು ಕವಿಯು ಬಣ್ಣಿಸಿದ್ದಾರೆ. ಆ ಸಮಯದಲ್ಲಿ ಅರಳಿರುವ ಹೂವಿನ ಸುಗಂಧ, ಬೀಸುವ ಗಾಳಿಯ ತಂಪು, ಹಕ್ಕಿಯ ಸ್ವರ, ಭೂಮಿಯ ಉಸಿರೂ ಕೂಡ ಹಸುರಾಗಿದೆ ಎಂದು ಕವಿಗೆ ತೋರಿದೆ. ಆ ಸಮಯದಲ್ಲಿ ಎಲ್ಲವೂ ಹಸುರುಮಯವೇ ಎಂಬುದು ಕವಿಯ ವರ್ಣನೆಯಾಗಿದೆ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಇದು ಕುವೆಂಪು ರವರ ಹಸುರು ಕವನದ ಒಂದು ಸಾಲಾಗಿದೆ. ಶರನ್ನವರಾತ್ರಿಯ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಹಸುರು ಬಣ್ಣವೇ ವಿಜೃಂಭಿಸಿರುವುದನ್ನು ಕವಿ ಕಂಡು ಆನಂದಿಸಿ ವರ್ಣಿಸಿದ್ದಾರೆ. ಅವರಿಗೆ ಅತ್ತ ಇತ್ತ ಎತ್ತ ಕಡೆಗಳಲ್ಲೂ ಹಸುರೇ ಹಬ್ಬಿದಂತೆ ತೋರಿದೆ. ಆ ಹಚ್ಚ ಹಸಿರಿನ ಸಾಗರದಲ್ಲಿ ಅವರ ಆತ್ಮವೂ ಲೀನವಾಗಿದೆ. ಹಸುರೇ ಸರ್ವವ್ಯಾಪಿಯಾಗಿದೆ ಎಂದು ಕವಿ ಈ ವಾಕ್ಯದ ಮೂಲಕ ನುಡಿದಿದ್ದಾರೆ.